ಏನು ಹೇಳಬೇಕು ಇವಾಗ ತಾನೇ ರಾಜರತ್ನ ಸಿನಿಮಾ ನೋಡಿದೆ. ತುಂಬಾ ರಾಜರತ್ನಾಕರ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ. ಒಂದು ಒಳ್ಳೆ ಪ್ರಯತ್ನ ಮೊದಲನೇ ಸಿನಿಮಾದಲ್ಲೇ ನಮ್ಮ ಚಂದು. ನಾನು ಅವನ ಆ್ಯಕ್ಟಿಂಗ್ ಬಗ್ಗೆ ಜಾಸ್ತಿ ಹೇಳಲ್ಲ, ಬಿಕಾಸ್ ನಾನು ಸಿಕ್ಲಿಂಗು ಟೈಮಿಂದನೂ ಅವನ ಆ್ಯಕ್ಟಿಂಗ್ ನೋಡ್ತಾನೆ ಇದ್ದೀನಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಆ್ಯಂಡ್ ವಂಡರ್ಫುಲ್ ಆರ್ಟಿಸ್ಟ್ ಅವನು. ಅವ್ರ ಇಡೀ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತೊಗೊಂಡ್ರು ಅವ್ರ ತಾಯಿ ವಂಡರ್ಫುಲ್ ಅಮೇಝಿಂಗ್ ಆ್ಯಕ್ಟ್ ಮಾಡ್ತಾರೆ. ಇವನು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹೊಸ ತಂಡ, ನಮ್ಮ ಡೈರೆಕ್ಟ್ರು ಮೊದಲನೇ ಸಿನಿಮಾ, ಅವರು ಕೂಡ ಒಂದು ಮೊದಲನೇ ಡೈರೆಕ್ಷನಲ್ಲೇ ಒಂದು ಮನ ಹೊಲಿಸೋವಂಥ ಒಂದು ಸಿನಿಮಾ ಮಾಡಿದ್ದಾರೆ. ಈ ಮನೆಯಲ್ಲಿ ತುಂಬ ಬೇಜವಾಬ್ದಾರಿ ಇರೋವಂಥ ಮಕ್ಕಳಿದ್ರೆ ಅಪ್ಪ ಅಮ್ಮ ಯಾವ ರೀತಿ ಕಷ್ಟ ಅನುಭವಿಸ್ತಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಹೇಳಿದ್ರು ರೈತರು ಅಂತ. ರೈತರಾಗಿ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ನಮಗೆ ತುಂಬ ಸಂತೋಷ. ನಮ್ಮ ತಂದೆನೂ ರೈತರಾಗಿದ್ದವರು, ಆಮೇಲೆ ಬಂದು ಸಿನಿಮಾ ಮಾಡಿದ್ದು ನಾವು. ಸೊ ಎಲ್ಲರಿಗೂ ಒಳ್ಳೇದಾಗಬೇಕು. ಆ್ಯಂಡ್ ಇವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಮ್ರಾನ್ ಕೂಡ ಅವ್ರ ಜೊತೆಲಿ ಎಲ್ಲ ನಡೆಸಿದಂಥವರು ಕೂಡ, ಮತ್ತು ಇನ್ನೊಬ್ಬರು ಅವರ ನಾಗರಾಜ್ ಅಂತ ಅವರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಒಂದು ಒಳ್ಳೆ ಸಿನಿಮಾ ಬಂದಾಗ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್. ಯೂಶಲಿ ರೈತರಿಗೆ ಹೆಣ್ಣು ಕೊಡಲ್ಲ ಅಂತ ಕೇಳ್ಬಿಟ್ವಿ. ರೈತರು ಮಾಡಿರುವಂಥ ಸಿನಿಮಾಗೆ ಪ್ರೇಕ್ಷಕರು ಕೂಡ ಸಾಥ್ ಕೊಡ್ತಿಲ್ಲ ಅನ್ನೋಂಥದ್ದು. ಇಲ್ಲ, ಹಂಗೆ ಹೇಳೋಕ್ಕಾಗಲ್ಲ. ಇವಾಗೆಲ್ಲ ಅದು ಬದಲಾಗಿದೆ. ಎಲ್ಲರಿಗೂ ಹೆಣ್ಣು ಕೊಡ್ತಿದ್ದಾರೆ, ಒಂದು ಸಿನಿಮಾನು ನೋಡ್ತಿದ್ದಾರೆ. ಏನು ಗೊತ್ತಾ, ಎಲ್ಲ ಕಡೆ ಚೆನ್ನಾಗಿದ್ರೆ ಎಲ್ಲ ಅದೇ ಯೋಚನೆ ಮಾಡ್ತಾರಲ್ಲ ಪ್ರತಿಯೊಬ್ಬರು. ಇವಾಗ ಸಿನಿಮಾಗೆ ಬರಬೇಕು ಅಂದರೆ ಒಂದು 10 ಸಲ ಯೋಚನೆ ಮಾಡ್ತಾರೆ. ಸಿನಿಮಾ ಬರೋಕ್ಕೆ ಯೋಚನೆ ಮಾಡೋರು ಈಗ ಹೆಣ್ಣು ಕೊಡಬೇಕು ಅಂದ್ರೆ ಯೋಚನೆ ಮಾಡಲೇಬೇಕು ತಾನೆ. ಅಂದರೆ ಇವಾಗ ನಡೀತಿರೋ ಒಂದು ಸಿಚುವೇಶನ್ಗಳಲ್ಲಿ ಯೋಚನೆ ಬರ್ತಾರೆ. ಏನಾಗೋದು ಗೊತ್ತಾ, ಒಂದು ಸ್ವಲ್ಪ ಪಬ್ಲಿಸಿಟಿ ಆಗಬೇಕು. ಸೊ ಅದೆಲ್ಲ ಆದರೆ ಚೆನ್ನಾಗಾಗತ್ತೆ. ಇವಾಗ ನೀವೆಲ್ಲ ಮೀಡಿಯಾದವ್ರು ಏನಿದ್ದೀರ, ಸೋಷಿಯಲ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾದವರು ಎಲ್ಲ ಚೆನ್ನಾಗಿ ಪ್ರಮೋಟ್ ಮಾಡಿದಾಗ 100% ಜನಕ್ಕೆ ತಲುಪುತ್ತೆ. ಇವಾಗ ಇನ್ನೊಂದೇನಾಗಿದೆ, ನಾವು 5 ನಿಮಿಷ ಟೈಮ್ ಸಿಕ್ಕಿದ ತಕ್ಷಣ ಫೋನ್ ಎತ್ಕೊತೀವಿ. ಸೊ ಇಲ್ಲೇನೇ ಇವತ್ತು ವೀಡಿಯೋಗಳಾಗಿದ್ರು ಅದೆಲ್ಲ ಫೋನಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಸೊ ಏನಕ್ಕೆ ನೋಡ್ತಿದ್ದೀವಿ ಅಂತ ಕನೆಕ್ಟ್ ಆಗ್ತೀವಲ್ವ. ಸೊ ಅದು ಜಾಸ್ತಿ ರೀಚ್ ಆಗಬೇಕು. ರೀಚ್ ಆದ ತಕ್ಷಣ 100% ಬರ್ತಾರೆ. ನೀವು ಹೇಳ್ತಾ ಇದ್ರಿ ತಾಯಿ ಮಗನ ಸೆಂಟಿಮೆಂಟ್ ತುಂಬ ವರ್ಕೌಟ್ ಆಗಿದೆ. ಸೊ ಮನೆಗೆ ಹೋದ್ಮೇಲೆ ಅಂಬುಜಮ್ಮಗೆ ಏನು ಹೇಳ್ತೀರಾ? ಅಂಬುಜಮ್ಮ ಫಸ್ಟ್ ಸಿಗಲಿ. ಇವತ್ತು ಅವ್ರ ಬರ್ಡೇ, ಶೂಟಿಂಗ್ ಬಿಸಿ ಇದ್ದಾರೆ ಅವರು. ಸಿಕ್ಕಿಲ್ಲ ಬೆಳಗ್ಗೆಯಿಂದ. ಸೊ ಸಿಕ್ಕಿದ್ಮೇಲೆ ಒಂದು ಕೇಕ್ ಕಟ್ ಮಾಡಿಸಿ ಆಮೇಲೆ ಮುಂದುವರಿಸ್ತೀವಿ. ಏನು ತಾಯಿಗೆ ಯಾವ ರೀತಿ ವಿಷಯ? ಅಲ್ಲ, ಅವ್ರೇನಾದ್ರು ಗಿಫ್ಟ್ ಕೊಟ್ಟರೆ ಇಸ್ಕೊತೀನಿ, ನಾನೇನು ಹಂಗೇನಿಲ್ಲ. ಈ ಸಲ ಮನೆಯಲ್ಲೇ ಇರ್ತೀನಿ. ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೂ ಮನೇಲಿ ಇರ್ತೀನಿ. ಸೊ ಮನೇಲಿ ಸಿಗ್ತೀನಿ. ಆ್ಯಂಡ್ ಹೊಸ ಸಿನಿಮಾದ ಬಗ್ಗೆ ಏನಾದ್ರು ವಿಚಾರ ತಿಳಿಸೋ ಥರ ಇದ್ದರೆ ಖಂಡಿತವಾಗ್ಲೂ ಅವತ್ತು ತಿಳಿಸ್ತೀನಿ. ಥ್ಯಾಂಕ್ ಯು.